ಓಂ ಮಾತ್ರೇ ನಮಃ. ಶನಿ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಶನಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು, ಏನು ರೆಮಿಡಿ ಎಲ್ಲ ಕೇಳ್ತಾ ಇದ್ರಲ್ಲ, ಪರಿಹಾರ ಕೇಳ್ತಾಯಿದ್ರು. ಶನಿ ಬಗ್ಗೆನೇ ತುಂಬ ಜನಕ್ಕೆ ಭಯ ಕೂಡ ಇದೆ, ಶನಿ ಎಲ್ಲಿ ನಮಗೆ ಕಾಡಿಸ್ತಾನೆ ಅಂತ. ಶನಿ ಮೂಲವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ಮಕಾರಕ ಅಲ್ವಾ. ಕರ್ಮಕಾರಕ ಅಂದಮೇಲೆ ನಮ್ಮ ಕರ್ಮದ ಬಗ್ಗೆ ಎಲ್ಲ ಲಕ್ಷ್ಯ ಇಟ್ಟಿರೋರು, ಮತ್ತು ನಮ್ಮ ಕರ್ಮ ಏನು ಮಾಡಿದ್ದೀವಿ ಅಂತ ತಿಳಿಸೋರು. ಎಲ್ಲ ಗ್ರಹಗಳು ನಮ್ಮ ಜಾತಕದಲ್ಲಿ 9 ಗ್ರಹಗಳು ಇರ್ತವಲ್ಲ, 9 ಗ್ರಹಗಳು ಒಂದೊಂದು ಪರಿಣಾಮ ಇರುತ್ತೆ. ಅದ್ರ ಪರಿಣಾಮ ಏನಿದೆಯಲ್ಲ ಅದನ್ನು ಕೊಡೋಕೆ ಶನಿ ಇರೋದು. ಎಲ್ಲ ಗ್ರಹಗಳು ಅವ್ರದ್ದು ರಿಸಲ್ಟ್ ಕೊಡ್ತಾರೆ. ಸೆಕೆಂಡ್ ಲಾರ್ಡ್ ನಿಮಗೆ ಆಗಿದ್ರೆ, 2ನೇ ಮನೆ ಗ್ರಹ ಬುಧ ಆಗಿದ್ರೆ, ಬುಧ ಗ್ರಹ ಎಲ್ಲೆಲ್ಲ ಹೋಗುತ್ತೆ, ಯಾವ ಟೈಮಲ್ಲಿ ಏನೇನು ಇನ್ಕಮ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾನೆ. ಇದೇ ಥರ ಇನ್ಕಮ್ಮು, ಹೀಗೆ ಇನ್ಕಮ್ಮು ಅಂತ ಇರಲ್ಲ. ಆ ಥರ ಫಿಕ್ಸ್ ಆಗಿ ಇನ್ಕಮ್ಮು ಓನ್ಲಿ ಗೌರ್ಮೆಂಟ್ ಜಾಬಲ್ಲಿ ಇರುತ್ತಲ್ವ. ಸೊ ಇದರಲ್ಲೆಲ್ಲ ಹಾಗೆ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ರೀತಿ ಪರಿಣಾಮವನ್ನು ಬೀರುತ್ತೆ. 7th ಲಾರ್ಡ್ ಅಂದರೆ ನಿಮ್ಮದು ವೈಫ್ ಆಗ್ಬೋದು, ಹಸ್ಬೆಂಡ್ ಆಗ್ಬೋದು, ಅವರು 6ನೇ ಮನೇಲೋ 8ನೇ ಮನೇಲೋ ಇದ್ದಾಗ ಯಾವ ರೀತಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಜಾತಕದ ಮೇಲೆ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಇರುತ್ತೆ. ಆಯ್ತು, ಅದೇನೇ ಇರಲಿ, ಶನಿ ಸಾಡೆ ಸಾತಿ ಮೇಲೆ ಭಾಳ ಜನಕ್ಕೆ ಭಯ ಇರುತ್ತೆ. ಮತ್ತು ಇವತ್ತು ಸಾಡೆ ಸಾತಿ ಬಗ್ಗೆ ನಾನು ಅಂದರೆ ಅವಾಗ ಏನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಇವತ್ತು ಫಸ್ಟ್ ಹೇಳ್ತೀನಿ. ಅಂತ ಯಾಕಂದರೆ ಭಾಳಷ್ಟು ಲೆಂದಿ ವಿಡಿಯೋ ಮಾಡೋದಕ್ಕಿಂತ ಚಿಕ್ಕದು ವಿಡಿಯೋ ಒಳ್ಳೆಯದು. ಬೇಕಾದರೆ ನಿಮಗೆ 7th ಲಾರ್ಡ್ ಶನಿ 7th ಆದಾಗ ಏನಾಗುತ್ತೆ, 10th ಆದಾಗ ಅದು ಬೇರೆ ಸಲ ಹೇಳೋಣ, ಆಯಿತಾ. ಈಗ ಪರಿಹಾರ ಏನು, ಶನಿ ಯಾಕೆ ಕಾಡಬೇಕು ಅನ್ನೋದು ಇದೆಯಲ್ಲ, ನಾನು ಹಿಂದೆನೂ ಹೇಳಿದ್ದೆ, ಪರಿಹಾರ ಹೇಳಿಲ್ಲಾಗಿತ್ತು. ಯಾಕೆ ಕಾಡುತ್ತಾನೆ ಅಂತ ಸುಮಾರು ವಿಡಿಯೋ ಎಲ್ಲ ಮಾಡಿದ್ದೀನಿ ಶನಿ ಮತ್ತು ಅವರು ಶನಿ ಅಂದರೆ ನಮಗೊಂದು ಭಯ, ಫಿಯರ್. ಎಲ್ಲಿ ಫಿಯರ್ ಇರುತ್ತೆ ಅದನ್ನು ಗೆಲ್ಲಬೇಕು ಅನ್ನೋದೇ ಈ ಒಂದು ಲೈಫಿನ ಒಂದು ಉದ್ದೇಶ, ಸದುದ್ದೇಶ ಅಲ್ವಾ ಅದು. ಹಾಗೆ ಈಗ ಶನಿ ಏನು ಮಾಡುತ್ತೆ, ಸಾಡೆ ಸಾತಿ ಅಂದರೆ ಏನು, ನಿಮ್ಮ ಚಂದ್ರ ಇರ್ತಾನಲ್ಲ, ಚಂದ್ರನಿಂದ 12ನೇ ಮನೆಯಲ್ಲಿ ಶನಿ ಬಂದಾಗ, ನೀವು ಮಿಥುನ ರಾಶಿಯವರು ಅಂದ್ಕೊಂಡ್ರೆ ವೃಷಭ ರಾಶಿಯಲ್ಲಿ ಶನಿ ಬಂದಾಗ, ಶನಿ ವೃಷಭ ರಾಶಿಗೆ ಪ್ರವೇಶ ಆದಾಗ ನಿಮಗೆ ಸಾಡೆ ಸಾತಿ ಅನ್ನೋದು ಶುರು ಆಗುತ್ತೆ. ಒಂದು ರಾಶಿಯಲ್ಲಿ 2.5 ವರ್ಷ, ಆಯಿತಾ. ಸೊ ಈ ಒಂದು 3 ಅಂದರೆ 7.5 ವರ್ಷ ಆಗ್ಬೇಕಂದ್ರೆ 3 ರಾಶಿ ದಾಟಬೇಕು. 12ನೇ ಮನೆ, ಫಸ್ಟು ಹೌಸು ಅಂದರೆ ಚಂದ್ರ ಮನೆ, ಮತ್ತು ಅದ್ರ ಮುಂದಿಂದು. ಸೊ 3 ಕಡೆ ಇರ್ತಾನೆ. 3 ಕಡೆ ಇರೋದಕ್ಕೊಂದು ಕಾರಣ ಇದೆ, ಆಯಿತಾ. ಬೇರೆ ಎಲ್ಲೆಲ್ಲೂ ಸಪ್ತಮ ಶನಿ ಇದ್ದಾನೆ, ಅಷ್ಟಮ ಶನಿ ಇದ್ದಾನೆ, ಅದು ಬೇರೆ ಥರ ವಿಷಯ. ಆದರೆ ಈ ಸಾಡೆ ಸಾತಿ ಅನ್ನೋದು ಕಂಟಿನ್ಯೂಸ್ಲಿ ನಿಮಗೆ ನಿಮ್ಮ ಮೇಲೆ ಎಫೆಕ್ಟ್ ಬೀಳುತ್ತಲ್ವಾ. ಸೊ ಈ 12ನೇ ಮನೆ ಬರೋಕ್ಕಿಂತ ಮುಂಚೆ 11ನೇ ಮನೆಯಲ್ಲಿ ಶನಿ ಇರ್ತಾನೆ. ಸೊ 11ನೇ ಮನೆ ನಮಗೆ ಗೇನು, ಆಯಿತಾ. ಫಸ್ಟಿಗೆ ಬಂದು ನಮ್ಮ ಚಂದ್ರನ ಹಿಡಿತಾನೆ. ಸೊ ಚಂದ್ರ ಏನಿದೆ ನಮ್ಮ ಮನಸ್ಸಿನ ಮೇಲೆ ಒಂದು ನಿಮಗೆ ಸಾಡೆ ಸಾತಿ ಶುರುವಾಗೋಕ್ಕೆ 2.5 ವರ್ಷ ಮುಂದೆನೇ ನಿಮಗೆ ಸ್ವಲ್ಪ ಅಲ್ಲಾಟ ಶುರು ಆಗುತ್ತೆ. ಆ ಕಡೆ ಈ ಕಡೆ ನಿಮ್ಮದು ಜಾಬು, ಮೇನ್ಲಿ ಜಾಬು, ಅದ್ರ ಮೇಲೆ ಮನಸ್ಸು ಅಲ್ಲಾಡೋಕ್ಕೆ ಶುರು ಮಾಡುತ್ತೆ, ಆಯಿತಾ. ನೀವು ಅವಾಗ ತುಂಬ ಸ್ಟೇಬಲ್ ಆಗಿರಬೇಕು. ಎಲ್ಲಿದೆ 11ನೇ ಮನೆಯಲ್ಲಿ ಶನಿ ಬಂದ ಅಂದರೆ ಅದು ಚಂದ್ರನಿಂದ 11ನೇ ಮನೆ, ಆಯಿತಾ. ಮತ್ತು ಲಗ್ನದಿಂದ ಅಲ್ಲ, ನಾನು ಚಂದ್ರನಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಚಂದ್ರ ರಾಶಿ ಬಗ್ಗೆ ಹೇಳ್ತೀನಿ, ಲಗ್ನ ರಾಶಿ ಬಗ್ಗೆ ಅಲ್ಲ. ಮತ್ತು ಚಂದ್ರ ರಾಶಿಯಲ್ಲಿ ನಾನು ಅದಕ್ಕೆ ಸಾಡೆ ಸಾತಿ ಆಗುತ್ತೆ. ಸಾಡೆ ಸಾತಿ ಎಲ್ಲ ಚಂದ್ರ ಮೇಲೆ ಡಿಪೆಂಡ್ ಇದೆ. ಆ ಚಂದ್ರ ಮತ್ತು ತಾಯಿದು ಒಂದು ಡಿಪ್ರೆಷನ್ ಕಥೆ ಇದೆ. ಅಂದರೆ ಶನಿಗೆ ಹೆಂಗೆ ತಾಯಿ ಬಿಟ್ಟು ಹೋಗಿ ಅದು ಭಾಳ ಕೋಪ ಸಿಟ್ಟಲ್ಲಿ ಅವನಿಗಿರುತ್ತೋ, ಅದೇ ಇಲ್ಲಿ ಎಕ್ಸಾಕ್ಟ್ಲಿ ನಡೆಯೋದೇ ಅದು. ಅಂದರೆ ನಾವು ತಾಯಿ ಒಂದೇನೋ ಒಂದು ಕೆಲಸ ಹೇಳ್ತಾರೆ, ಆ ಕೆಲಸವನ್ನು ಬಿಟ್ಟು ನೀವು ಬೇರೆ ಏನೇನೋ ಮಾಡ್ತಾ ಇರ್ತೀರಲ್ಲ, ಅದೇ ಒಂದು ಕಾರಣಕ್ಕೆ. ಮತ್ತು ನಿಮ್ಮ ಮನಸ್ಸು ಅದು ಆ ಒಂದು ವಿಷಯನ ಯಾವಾಗೂ ಅದನ್ನು ಯೋಚನೆ ಮಾಡ್ತಾ ಇರುತ್ತೆ, ಮತ್ತು ನೀವು ಏನೇನೋ ಮಾಡ್ತಾ ಇರ್ತೀರಿ. ಸೊ ಆ ಕಾರಣಕ್ಕೆ ಸಾಡೆ ಸಾತಿ ಕಾಡೋದು. ಅದರಲ್ಲೂ ನಿಮ್ಮ ಮನಸ್ಸಿಗೆ ಖುಷಿ ಆಗದೇ ಇರುವಂಥ ಕೆಲಸಗಳನ್ನು ನೀವು ಮಾಡೋದು. ಅಂದರೆ ಎಲ್ಲೂ ಕಳ್ಳತನ ಮಾಡಿದ್ದೀನಿ ಮತ್ತು ನೀವು ಅವ್ರಿಗೆ ಹೇಳಿಲ್ಲ, ಯಾರನ್ನ ದುಡ್ಡು ಕಸ್ಕೊಂಡಿದ್ದೀನಿ ಮತ್ತು ಅವ್ರಿಗೆ ನೀವು ಮೋಸ ಮಾಡ್ತಿದ್ದೀರಿ, ಮತ್ತು ನಿಮಗೆ ಗೊತ್ತದು, ನಿಮ್ಮ ಮನಸ್ಸಿಗೆ ಗೊತ್ತು ನಾನು ಇದು ಮೋಸ ಮಾಡಿದ್ದೀನಿ ಅಂತ, ಬೇರೆ ಯಾರಿಗೂ ಗೊತ್ತಿಲ್ಲ. ಈ ಮೋಸಕ್ಕೆಲ್ಲ ಏನು ರಿಸಲ್ಟ್ ಅಂತ ಇದೆಯಲ್ಲ, ಅದು ಚಂದ್ರ ಬಂದಾಗ ಸಾಡೆ ಸಾತಿಯಲ್ಲಿ ನಿಮಗೆ ಕೊಡ್ತಾನೆ. ನೀವು ಒಂದು ಸಣ್ಣ ಗಾಡಿ ಚಿಕ್ಕವರಿದ್ದಾಗ ಒಂದು 7-8 ವರ್ಷ ಆಗಿತ್ತು ನಿಮಗೆ, ಅವಾಗ ಯಾರೋ ಮಕ್ಕಳು ಆಟ ಆಡುವಾಗ ಗಾಡಿ ಕತ್ಕೊಂಡು ಬಂದ್ರಿ, ಅದಕ್ಕೂ ಸಹಿತ ಬಿಡೋದಿಲ್ಲ, ಅದನ್ನು ಕೊಡಿಸ್ತಾನೆ ನಿಮ್ಮ ಕೈಯಿಂದ ಮುಂದೊಂದು ದಿವಸ, ಆಯಿತಾ. ಅದು ಅದೇ ಥರ ನೀವು ಯಾರ ಕಡೆಯಿಂದ ದುಡ್ಡು ಕಸ್ಕೊಂಡಾಗ, ದುಡ್ಡು ತೊಗೊಂಡಾಗ ನಿಮಗೆ ಅದು ಮೋಸ ಅಂತ ಗೊತ್ತಿದೆ ಮತ್ತು ಅವ್ರಿಗೆ ಅದು ಗೊತ್ತಿಲ್ಲ ಆದರೆ ಖಂಡಿತ ನಿಮ್ಮನ್ನು ಬಿಡಲ್ಲ. ನೀವು ಹೇಳ್ತಿದ್ದೀರ ಅವ್ರಿಗೆ ನಾನು ಮೋಸ ಮಾಡ್ತೀನಿ ನಿಮಗೆ, ಅಥವಾ ಮೋಸ ಆಗುತ್ತೆ ನಿಮಗೆ, ಈ ಥರ ಎಲ್ಲ ಮೋಸ ನಡೀತದೆ, ನೀವು ಸತ್ಯವನ್ನು ಒಪ್ಕೊಂಡಿದ್ದೀರಿ ಅಂದರೆ ಏನೂ ಮಾಡಲ್ಲ. ಶನಿ ಬಂದಾಗ ಅದು ಸೂರ್ಯ ಮೇಲೆ ಹೋಗುವಾಗ ಲೀಗಲ್ ಪ್ರೊಸೀಜರ್ ಅಲ್ಲ, ಅದಕ್ಕೋಸ್ಕರನೇ ನಡೆಯೋದು. ಹೆಚ್ಚು ಕೇಸಿಗೆ ಹೋಗೋದು, ಕೇಸು ಬಿದ್ದುಬಿಟ್ಟು ಜೈಲಿಗೆ ಹೋಗೋದು, ಇದೆಲ್ಲ ನಡೆಯೋದು ಅದು ಶನಿ ಸೂರ್ಯನ ಮೇಲೆ ಹೋಗುವಾಗ. ಶನಿ ಅಷ್ಟು ಲೀಗಲಿ ಅಂದರೆ ಜಸ್ಟಿಸ್ ಕೊಡೋದು, ಆಯಿತಾ. ನೀವು ನಿಮ್ಮ ಪ್ರಕಾರ ನೀವು ಎಷ್ಟು ಸತ್ಯವಾಗಿದ್ದೀರಿ ಅಂತ, ಆಯಿತಾ. ಸೊ 12ನೇ ಮನೆಯಲ್ಲಿ ಶನಿ ಬಂದಾಗ ಏನಾಗುತ್ತೆ ಅಂದರೆ ನಿಮ್ಮದು ಕಾಲಿಗೆ ತೊಂದರೆ ಆಗುತ್ತೆ ಎಸ್ಪೆಷಲಿ, ಮತ್ತು ಮದರ್ಗೂ ನಿದ್ದೆ ಎಲ್ಲ ಬರೋದಿಲ್ಲ. ತಾಯಿಯವರು ಇದ್ದರೆ ಅದರಲ್ಲಿ ಫಸ್ಟ್ ತೋರಿಸ್ಕೊಡುತ್ತೆ ನಿಮಗೆ. ನೀವು ಫಸ್ಟ್ ಏನು ಮಾಡಬೇಕು, 12ನೇ ಮನೆ ಶನಿ ಬಂದಾಗ ಪರಿಹಾರ ಹೇಳ್ತೀನಿ ಅಂತ ಹೇಳಿದೆ. ಇವತ್ತೇನು ಆ ಕಷ್ಟದ್ದು ಇದೆಲ್ಲ ಹೇಳಲ್ಲ, ಮೇನ್ಲಿ ಪರಿಹಾರ ಇಂಪಾರ್ಟೆಂಟ್ ಅಲ್ವಾ. ಸೊ ನಿಮಗೆ ಸಾಡೆ ಸಾತಿ ಫಸ್ಟ್ ಇಯರ್
ಆಯಿತಾ. 2.5 ವರ್ಷ ಏನು ನಡೀತಲ್ಲ, ಅವಾಗ ಫಸ್ಟ್ ನೀವು ಕೆಲಸ ಮಾಡಬೇಕಾಗೋದು ನಿಮ್ಮ ತಾಯಿಯವರ ಪಾದುಕಾ ಪೂಜೆ. ಗುರುಪಾದುಕ ಪೂಜೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಲ್ವಾ. ಶನಿವಾರ ದಿವಸ ಪಾದುಕ ಪೂಜೆ ಮಾಡೋದು ಒಳ್ಳೆಯದು. ಮತ್ತೊಂದು ಅಂದರೆ ನಿಮ್ಮ ರಾಶಿ ಯಾವುದಿದೆ. ಈಗ ನೀವು ಮೇಷರಾಶಿಯವರು ಆಗಿದ್ರೆ ಅಂತ ತಿಳ್ಕೊಳ್ಳಿ. ನಿಮಗೆ 12ನೇ ಮನೆ ಅಂದರೆ ಶನಿ, ಅಂದರೆ ಶನಿ 12ನೇ ಮನೆ ಅಂದರೆ ಮೀನರಾಶಿ. ಸೊ ಮೀನರಾಶಿದು ಲಾರ್ಡ್ ಇರ್ತಾರೆ, ಗುರು ಇರ್ತಾನೆ. ಸೊ ಅವಾಗ ನೀವು ಗುರುವಾರ ಬೆಳಗ್ಗೆ 6ರಿಂದ 7 ಗಂಟೆ ಏನು ಗುರು ಹೋರ ಅಂತ ಇರುತ್ತೆ, ಅಥವಾ 6ವರೆಯಿಂದ 7ವರೆನೂ ಬರುತ್ತೆ. ಸೂರ್ಯೋದಯದಿಂದ ಹಿಡ್ಕೊಳ್ಳಿ ಆಯಿತಾ. ಸೂರ್ಯೋದಯದಿಂದ 1 ಅವರ್ ಇರುತ್ತೆ. ಆ ಟೈಮಲ್ಲಿ ಗುರುಪಾದುಕ ಪೂಜೆ ಏನು ಮಾಡ್ತೀವೋ ಅದೇ ಥರ ತಾಯಿ ಪಾದುಕ ಪೂಜೆ ಕೂಡ ಮಾಡಬೇಕು. ಅದು ನೀವು ದೇವಿದು ಪಾದುಕ ಪೂಜೆ, ಈಗ ನಿಮ್ಮ ತಾಯಿಯವರಿಲ್ಲ ಅಂದರೆ ದೇವಿ ಪಾದುಕ ಪೂಜೆ ಕೂಡ ಮಾಡ್ಬೋದು ಆಯಿತಾ. ನೀವು ಅದನ್ನು ಮಾಡಬೇಕು, ತಿಂಗಳಿಗೆ 1 ಸಲ ಮಾಡ್ತಾ ಇದ್ದೀವಿ.